ಟ್ರಿಪ್ ಹೋಗೋಕ್ಕೆಲ್ಲ ತಯಾರಿ ಇಲ್ಲಿ ಫುಲ್ಲೆಲ್ಲ ನೋಡಿ. ನಮ್ಮ ಸಂಜಯ್ ಎಂಟಾರ್ಕಲ್ಲಿ ಇವಾಗ 1800 ಕಿಲೋಮೀಟರ್ಸ್ ಆಗುತ್ತೆಲ್ಲ ಫುಲ್ ರೌಂಡ್ ಎಲ್ಲ ಇದರಲ್ಲಿ ಹೋಗ್ತೀಯ ಅಂತ ಹೇಳ್ತಾವನೆ. ಏನಾದರೂ ಸಜೆಷನ್ ಬ್ರೋ? KTM ಎತ್ಕೊಂಡು ಹೋಗಪ್ಪ ನೀನು. KTM ಅಲ್ಲಿ ಬೆನ್ನೋ ಬರುತ್ತೆ ಬ್ರೋ. ಸ್ಕೂಟಿ ಅಲ್ಲಿ ಹೋಗೋ ಬದಲು KTM ಎತ್ಕೊಂಡು ಹೋಗ್ಬೇಕು. ಇದ್ರಲ್ಲಿ 100-110 ಹೋಗ್ಬೋದು, ಅದ್ರಲ್ಲಿ 200 ಮೇಲೆ ಹೋಗ್ಬೋದಲ್ಲ. 200 ಮೇಲೆ ಹೋದ್ರೆ ನಾನು ಇರ್ಬೇಕಲ್ಲ ಬ್ರೋ. ಬೇಗ ಹೋಗಿ ಬರ್ಬೋದಲ್ಲ. ಬೇಗ ಹೊಲ್ಟೋಗ್ತೀನಿ, ಬರೋದೇನಿಲ್ಲ. ಸ್ಕೂಟಿ ಅಲ್ಲಿ ಯಾರನ್ನ 1800 ಕಿಲೋಮೀಟರ್ ಹೋಗ್ತಾರ. ಹೋಗೋಣ, ಅದ್ರಲ್ಲೇನೈತೆ. ಸರಿ, ಫಾಲ್ಟ್ ಅನ್ಬಾರ್ದಂತೆ ಸಂಜಯ್ ಅಂತೆ. ರಾರಿಡ ನೋಡಿ ಓಡೋಗ್ಬಿಡ್ತಾವನೆ. ಸೆಂಡ್ ಆಫ್ ಹೇಳ್ತೀನಿ ವಿಡಿಯೋ ಮಾಡೋ ಅಂತ ಹೇಳ್ಬಿಟ್ಟು ನೋಡಿ ಹೊಲ್ಟೋಗ್ತಿರೋದು. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಮುನ್ನಾರ್ವರೆಗೂ ನಾನು ಸ್ಟಾಪ್ಸ್ ಕೊಡ್ತೀನಿ. ಫಸ್ಟ್ ಡೆಸ್ಟಿನೇಷನ್ ಬಂದು ನಮ್ದು ಮುನ್ನಾರ್. ಗಾಡಿ ಸ್ಕೂಟಿಯಲ್ಲಿ ಹೋಗ್ತಿರೋದಕ್ಕೆ ಗಾಡಿ ಸೀಸ್ ಆಗೋದು ಅಂತ ನೋಡಿ. ಏಮ್ರಾನು ಅಡ್ವಾಂಟ್ ಹೋಗೋದ್ರೆ ಹೋಗ್ಲಾನೆ. ನಾನು ಸ್ಟಾಪು 1800 ಹೋಗಲ್ಲ, ಸದ್ಯಕ್ಕೆ 500 ಹೋಗ್ತೀನಿ. ಟೋಟಲ್ 6 days. ಎಲ್ಲ ದೃಷ್ಟಿ ಆಗ್ತದೆ ಬಾಡಿಗೆಲ್ಲ. ಆರಾಮಾಗಿ ಒಂದು ಫ್ಲೋವರ್ ಹಾಕೊಂಡು ಸೇಫ್ಟಿಯಾಗಿ ಆರಾಮಾಗಿ ಹೋಗಿ ಆರಾಮಾಗಿ ಬಾ. ಚೆನ್ನಾಗಿರುತ್ತೆ ಹಿಂಗೆ ಹೋದ್ರೆ ಟ್ರಿಪ್ಪು ಎಂಜಾಯ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಟ್ರಿಪ್ ಬರ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ. ಸೊ ಬಂದೆ, ಈಗ ಮುನ್ನಾರಲ್ಲಿದ್ದೀನಿ. ಸೊ ಇಲ್ಲಿ ಒಂದು 6 or 7 ಪ್ಲೇಸಸ್ ಇರ್ಬೋದು. ನಾನು ನನ್ನ ಫ್ರೆಂಡ್ಸ್ನ ಕೇಳಿ ಸಾಕಾಗೋಯ್ತು ಗುರು. ಎಲ್ಲರೂ ಬರ್ತೀನಿ ಅಂತ ಹೇಳ್ಬಿಟ್ಟು ಯಾವನು ಬರಲಿಲ್ಲ. ಸೊ ಅದಕ್ಕೆ ಒಬ್ಬನೇ ಸೋಲೋ ಲೆವೆಲಿಂಗ್ ಅಲ್ಲ, ಸೋಲೋಗೆ ಬಂದುಬಿಟ್ಟೆ. ಹುಡುಗರನ್ನ ಒಂದಿಬ್ಬರನ್ನ ಕೇಳಿದ್ರೆ ಅವರು ಬರ್ತೀನಿ ಅಂತೆಲ್ಲ ಇಲ್ಲಿ ಮಾತಾಡಿ ಕಾರಲ್ಲೇ ಹೋಗೋಣ ಅಂತೆಲ್ಲ ಇದು ಮಾಡಿಕೊಂಡು ಬಂದು ಲಾಸ್ಟ್ ಮೂಮೆಂಟಲ್ಲಿ ಹೋಗೋಣ ಅನ್ನೋ ಟೈಮಿಗೆ ಬರಲಿಲ್ಲ. ಏನು ಮಾಡೋದು, ಯಾವತ್ತಿದ್ರು ಈ ಟ್ರಿಪ್ಪಲ್ಲಂತೂ ಫ್ರೆಂಡ್ಸ್ನ ನಂಬಾರ್ದು. ಯಾಕಂದರೆ ಅದೇನು ಹೇಳ್ತಾರೆ ನೋಡಿ, ಕಮಿಟ್ಮೆಂಟ್ ಕೊಟ್ಬಿಟ್ಟು ಲಾಸ್ಟಲ್ಲಿ ಕತ್ಕೊ ಇದ್ಬಿಡ್ತಾರೆ ಟ್ರಿಪ್ಪಲ್ಲಿ. ನನ್ನ ಮಕ್ಕಳು ಸುಮ್ಮನೆ ಟೆನ್ಷನ್. ನನಗೆ ಒಬ್ಬನೇ ಬಂದಿದ್ದೀನಿ, ಖುಷಿಯಾಗಿದ್ದೀನಿ. ಒಂದೊಂದೇ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀನಿ ಅಂತೆಲ್ಲ ನಾನು ವೀಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿ. ಇವತ್ತಿಂದ ಸ್ವಲ್ಪ ನಾನು ವ್ಲಾಗರ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ವ್ಯೂ ತೋರಿಸ್ತೀನಿ ನೋಡಿ. ಫುಲ್ ರೈನ್, ಮಳೆ ಬೀಳ್ತಾ ಇತ್ತು. ಅಲ್ಲಿ ಅವರು ಫಾರೆಸ್ಟ್ ಆಫೀಸರ್ಸ್ ಕಳಿಸಿಲ್ಲ, ಯಾಕಂದರೆ ಆನೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಳಿಸಿಲ್ಲ. ಸೊ ಆದರೂ 1-2 ಆನೆ ಕಾಣಿಸ್ತು. ಈ ನನ್ನ ಹತ್ರ ಗೋಪ್ರೋ ಇಲ್ಲ, ಸೊ ಅದಕ್ಕೆ ಇದು ಫೋನಲ್ಲೇ ಮಾಡ್ತಿರೋದು. ಅಲ್ಲಿ ಕ್ಯಾಮ್ರಾ ಬಂದುಬಿಟ್ಟು ಇಲ್ವಲ್ಲ, ಸೊ ಅದಕ್ಕೆ ಮಾಡ್ಕೊಳಕ್ಕಾಗಿಲ್ಲ. ಸೊ ನಾನು ಚಿಕ್ಕಬಳ್ಳಾಪುರದಲ್ಲಿ ಸ್ಟಾರ್ಟ್ ಮಾಡಿದ್ದು ಗುರು ಗಾಡಿನ. ಇಲ್ಲಿವರೆಗೂ ಬಿಡ್ತೀರ, ಇಲ್ಲಿವರೆಗೂ ಒಂದು ಟ್ರಬಲ್ ಇಲ್ಲ, ಏನೂ ಇಲ್ಲ. ಎಷ್ಟು ಸ್ಮೂತಾಗಿ ಬಂತು ಅಂದರೆ ನನಗೆ ನಂಬೋಕ್ಕಾಗ್ತಾಯಿಲ್ಲ. ನಾನು ನಿಜ ನನ್ನ ಗಾಡಿಯಲ್ಲಿ ನಾನು RC 390 ಬಂದಿದ್ದು ನನಗೆ ಅಷ್ಟು ಖುಷಿ ಆಗ್ತಾ ಇರಲಿಲ್ಲ. ಫುಲ್ ಎಲ್ಲ ಪೈನ್ಸ್ ಬಂದುಬಿಡ್ತಾಯಿತ್ತು. ಸೊ ಸಖತ್ತಾಗಿದೆ. ನನಗೆ ಎಷ್ಟು ಒಂಥರ ಖುಷಿ ಆಗೋಯ್ತು ಅಂದರೆ ಈ ಗಾಡಿನ ನೋಡಿ. ಎಷ್ಟು ಕಿಲೋಮೀಟ್ರ್ ಆದರೂ ಓಡಿಸುತ್ತೆ ಗುರು. ನಾನ್ ಸ್ಟಾಪ್ 500 ಕಿಲೋಮೀಟರ್ಸ್ ಬಂದಿದೆ. ಆದರೂ ಏನೇನೂ ಪ್ರಾಬ್ಲಮ್ ಇಲ್ಲ ಗಾಡಿಯಲ್ಲಿ. ಸೊ ಬನ್ನಿ ಫಾಲ್ಸ್ ಹತ್ರ ಹೋಗೋಣ. ಅಲ್ಲೊಂದು ಫಸ್ಟ್ ವ್ಯೂ ಬಂದುಬಿಟ್ಟು ಫಾಲ್ಸೇ, ನೋಡೋಣ. ಈ ಫಾಲ್ಸ್ಗಂತೇಳಿ ಮ್ಯಾಪಲ್ಲಿ ಲೊಕೇಶನ್ ಹಾಕ್ಕೊಂಬಂದರೆ ಇದು ಯಾವುದೋ ಎತ್ಕೊಂಬಂದು ಇಲ್ಲಿ ಫಾಲ್ಸೇ ಕೆಳಗಡೆ ಹೊಲ್ಟೋಯ್ತು. ಬಟ್ ಇಲ್ಲಿ ಲೊಕೇಶನ್ ನೋಡಿ ಹೆಂಗೆ ಬಂದಿದೆ ತೋರಿಸ್ತೀನಿ. ಇಲ್ಲಿ ಕರ್ಕೊಂಬಂದುಬಿಟ್ಟಿದೆ. ಪರವಾಗಿಲ್ಲ, ಚೆನ್ನಾಗೈತೆ ಮುನ್ನಾರ್. ಬಂದು ನಾವು ಅಟ್ಟುಕಾಡ್ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀರಿ. ನಾನು ನಮ್ಮ ಹುಡುಗರಿಗೆ ಕರೆದು ಬೇಜಾರಾಗೋಯ್ತು. ರೇ ವಿನಿ ಬಗ್ಗೆ చూడండి వాటర్ ఫాల్స్ని. ఎంత పిలిచినా రాలేదు మీరు. రండిరా అంటే నువ్వు ఎంత బతిమాలినా రారురా. ನೆಕ್ಸ್ಟ್ ಬಂದು ಏನಿಲ್ಲ, ಇಲ್ಲಿ ಈ ವಾಟರ್ ಫಾಲ್ಸ್ ನೋಡಿಬಿಟ್ಟು ನಮ್ಮೂರು ವಾಟರ್ ಫಾಲ್ಸೇ ಚೆನ್ನಾಗಿದೆ. ಅದು ಬೇರೆ ಮ್ಯಾಟ್ರ್ ಅಂದ್ಕೊಳ್ಳಿ. ಬಟ್ ನಮ್ಮೂರಲ್ಲಿ ಯಾವಾಗಲೂ ವಾಟರ್ ಬರ್ತಾ ಇರಲ್ಲ, ಓನ್ಲಿ ರೈನಿಂಗ್ ಸೀಸನಲ್ಲಿ ಮಾತ್ರ. ಇಲ್ಲಾದರೆ ಬರುತ್ತೆ. ಸರಿ ಬನ್ನಿ ನೆಕ್ಸ್ಟ್ ವ್ಯೂ ಪಾಯಿಂಟ್ ಹೋಗೋಣ. ನಮ್ಮದು ನೆಕ್ಸ್ಟ್ ವ್ಯೂ ಪಾಯಿಂಟ್ ಬಂದು ಇದು ಜಿಪ್ ಲೈನ್ಗೆ. ಸೊ ನೋಡಿ ಇವಾಗ ರೆಡಿ ಆಗಬೇಕು. ಯಾರೋ ಸರಿಯಾಗಿದ್ದಾಳೆ ಹುಡುಗಿ. ನೆಕ್ಸ್ಟು ನಾನೇ
ನೋಡೋಣ ವಿಡಿಯೋ ಮಾಡ್ತೀನಿ. ಸೊ ಈಗ ಯುದ್ಧಕ್ಕೆ ರೆಡಿ ಆದಂಗೆ ರೆಡಿಯಾಗಿದ್ದಾಯಿತು. ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ಸಾಹಸಕ್ಕೆ ಹೋಗ್ತಾ ಇದ್ದೀನಿ. ಸೈಡ್ ನಾನು ಈವ್ನಿಂಗ್ ಒಂದು ಕಲಾಕ್ಷೇತ್ರಕ್ಕೆ ಹೋಗಿದ್ದೆ. ಸೊ ಅದು ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಹುಡುಗರು ಪಾಪ ಫುಲ್ ಎಫರ್ಟ್ ಹಾಕಿ ಮಾಡಿದ್ರು. ಅದನ್ನು ನೋಡಿ ನನಗೂ ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲರ ಕೈಯಲ್ಲೂ ಅದು ಮಾಡೋಕ್ಕಾಗಲ್ಲ. ಆ ರೇಂಜ್ಗೆ ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ. ನೋಡಿ ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವತ್ತು ಬಂದು ಇಷ್ಟೇ ನಾನು ಟ್ರಿಪ್ ತಿರುಗಿದ್ದು. ನಾಳೆ ಹೋಗೋದು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್ ವಿಡಿಯೋ. ಸ್ಟೇ ಟ್ಯೂನ್ ಟು ನಮ್ಮ ಚಾನಲ್ ಹೆಸರು ಏನು ಹೇಳಿ, ದ ಜಿಮ್ ಶಾರ್ಕ್. ಚಾನಲ್ ಮಾತ್ರ ಚೇಂಜ್ ಮಾಡಬೇಡಿ.